ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಟಾಸ್ಕ್ ಏನಪ್ಪ ಅಂತ ಅಂದರೆ ಇವತ್ತು ಥರ್ಸ್ಡೇ. ಸೊ ವರದಳ್ಳಿ ಶ್ರೀಧರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಮಾರ್ನಿಂಗ್ ಎದ್ದು ಟಿಫನ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಟೆಂಪಲ್ ರೀಚ್ ಆದ್ವಿ. ಇಲ್ಲಿ ತೀರ್ಥ ಸ್ನಾನ ತುಂಬಾ ವಿಶೇಷವಾದದ್ದು. ಏನೇ ಪ್ರಾಬ್ಲಮ್ ಇದ್ದರೂ ಇಲ್ಲ ಅಂತಂದರೆ ಏನೇ ಹೆಲ್ತ್ ಇಶ್ಯೂ ಇದ್ದರೆ ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲ ಕ್ಲಿಯರ್ ಆಗುತ್ತೆ. ಟೈಮ್ ಆಗಿತ್ತು ಅಂತ ಬೇಗ ಹೋಗಿ ನಾವು ಗುರುಗಳ ದರ್ಶನ ಮಾಡಿಕೊಂಡು ಸ್ವಲ್ಪ ಧ್ಯಾನ ಮಾಡಿ ಕೆಳಗಡೆ ಬಂದ್ವಿ. ಫುಲ್ ಬಿಸಿಲು ಆ್ಯಂಡ್ ನಾವಂತೂ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡ್ತಿರೋದು ಆ್ಯಂಡ್ ಬರೀ ಸುತ್ತುತ್ತಾನೆ ಇರೋದ್ರಿಂದ ನಮಗೆ ಸ್ವಲ್ಪ ತುಂಬ ಟಯರ್ಡ್ ಅನಿಸ್ತಾ ಇತ್ತು. ಹಾಗೆ ಕೆಳಗಡೆ ಬಂದು ಅನ್ನ ಪ್ರಸಾದಗೆ ಕ್ಯೂ ನಿಂತ್ವಿ. ಇಲ್ಲಿ ಕೊಡೋ ಪ್ರಸಾದ ಅಂತೂ ಬೇರೆ ಲೆವೆಲ್ಲು. ಊಟ ಎಲ್ಲ ಮುಗಿಸಿ ನಾವು ರಿಟರ್ನ್ ಹೊರಟ್ವಿ. ರಿಟರ್ನ್ ಹೋಗ್ತಾ ನಮಗೆ ತುಪ್ಪ ಬೇಕಿತ್ತು ಅಂತ ತುಪ್ಪ ತಗೊಂಡು ಹೋಗ್ತಾ ಇದ್ವಿ. ಆನ್ ದಿ ವೇ ಫುಲ್ ವೆಹಿಕಲ್ ಎಲ್ಲ ನಿಂತಿತ್ತು. ಏನಾಗಿದೆ ಅಂತ ನಾವು ನೋಡಿದರೆ ತಾರೆ ಫುಲ್ ಪಲ್ಟಿ ಆಗಿ ಆಕ್ಸಿಡೆಂಟ್ ಆಗಿತ್ತು. ಇನ್ನೊಂದು ಕಾರಲ್ಲಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಪಾಪ ತುಂಬಾ ಹೊಡೆತ ಬಿದ್ದಿತ್ತು. ಫುಲ್ ಬ್ಲಡ್ಡು, ನನಗಂತೂ ನೋಡೋಕ್ಕೆ ಆಗಿಲ್ಲ. ಹಾಗೆ ಮನೆಗೆ ಬಂದು ಮತ್ತೆ ನಾವು ಮನು ಮನೆಯಲ್ಲಿ ಕರೆದಿದ್ರು. ಸೊ 2 ಸರಿನೂ ನಾವು ಊರಿಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸತಿ ಹೋಗಿದ್ವಿ. ಅವ್ರ ಅಜ್ಜಿ ಈ ಥರ ಕೊಟ್ಟೆ ಕಡುಬನ್ನ ಮಾಡೋದಕ್ಕೆ ಹಲಸಿನೆಲೆಯಲ್ಲಿ ಕೊಟ್ಟೆ ಕಟ್ತಾಯಿದ್ರು. ಇದರಲ್ಲಿ ನಾವು ಕಡುಬು ಮಾಡ್ತೀವಿ. ನಾನು ಒಂದು ಚಿಕ್ಕದು ಕೊಟ್ಟೆ ಕಟ್ಟಿದೆ. ಹಾಗೆ ಆಂಟಿ ನನಗಿಷ್ಟ ಅಂತ ತಾಳಿಪಿಟ್ಟು ಮತ್ತು ಟೀ ಎಲ್ಲ ಮಾಡಿಕೊಟ್ರು. ಎಲ್ಲ ತಿಂದು ಅವ್ರ ಹತ್ರ ಮಾತಾಡಿಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ. ನೈಟ್ ಆಗಿತ್ತು. ಸೊ ಊಟ ಮಾಡಿ ಮತ್ತೆ ಗೊತ್ತಲ್ಲ ನಮ್ಮ ಅಕ್ಕ ಎಲ್ಲ ಬಂದಿದ್ದರು. ಮತ್ತೆ ಜಾತ್ರೆ ಹೋಗಿ ತಿರುಗಾಡಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ತಿನ್ಕೊಂಡು ಬಂದ್ವಿ. ಹೆಂಗಿತ್ತು ಇವತ್ತು ಜಾತ್ರೆ? ಮುಗಿಸಿಲ್ಲ, ಚೆನ್ನಾಗಿದೆ. ಪಾಪ ಅವರೇ ಎಲ್ಲ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಏನ್ ತಗೊಂಡೆ? ಬೆಡ್ಶೀಟ್ ಎಲ್ಲ ಏನು ಕಂಫರ್ಟರ್ ಸಾಕಾ? ಬೇರೆ ಏನಾದ್ರು ಬೇಕಿತ್ತಾ? ಇವೆಲ್ಲ ಈಗ ಒಂದು ಕಾಟನ್ ಬಾಕ್ಸ್ ತಗೊಂಡು ಪಾರ್ಸಲ್ ಹಾಕ್ಬೇಕು. ಸೊ ಇವತ್ತಿನ ಶಾಪಿಂಗು ಮುಗೀತು. ಮನೆಗೆ ಹೊಂಟೋದು. ಅಂತೂ ಡೇ 3 ಮುಗಿಸಿದ್ವಿ. ಒಂದು ಬ್ಯಾಗಿಗೆಲ್ಲ ತಗೊಂಡು ಚಿಕ್ಕದಾಗಿ. ಎಷ್ಟು ಈಗ ಟೈಮ್ ಬಂದು ದಿನ ಚೂರ್ಚೂರೆ ಹನಿ ಕುಡಿದ್ರೆ ಹಳ್ಳ 12:50 ಮಧ್ಯರಾತ್ರಿ. ಶಾಪಿಂಗ್ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ. ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್. ಇನ್ನು 2 ದಿನ ಮಾಡಿದ್ರೆ ಮನೆಗೆ ಹೋಗ್ತಾ ಇರೋ.